ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಚಿತಾ ಅಫಿಷಿಯಲ್ ಸೀಸ್ಗೆ. ಇವತ್ತು ಸೋಮವಾರ, ಅದಕ್ಕೆ ಬೇಗ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡೋಣ. ಸೊ ಮುಂದೆ ಏನು ಅಂತ ಬನ್ನಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸ್ಕಿಪ್ ಮಾಡಬೇಡಿ, ಲಾಸ್ಟ್ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೆನ್ನೆ ಹೂವು ಬಂದಿತ್ತು, ಅದಕ್ಕೆ ಹೂವು ಹಾಕಿದ್ದೆ. ಅದ್ರ ಪರಿಸ್ಥಿತಿ ಏನು ಅಂತ ನೋಡೋಣ. ಚೆನ್ನಾಗೇ ಇದೆ. ಸೊ ಪೂಜೆ ಮಾಡೋಕ್ಕೆ ಇಕ್ಕಿದ್ದೆ ಸೋಮವಾರ ಅಂತ. ಫ್ರೆಂಡ್ಸ್ ನೋಡಿ, ನಮ್ಮ ದೇವರು ಇದನ್ನೆಲ್ಲ ಕ್ಲೀನ್ ಮಾಡಿ ಬೇರೆ ವಸ್ತ್ರ ಹಾಕಿ ರೆಡಿ ಮಾಡಿ ಪೂಜೆ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ನಮ್ಮ ಕೃಷ್ಣ ಇಲ್ಲಿ ಮಲಗಿದ್ದಾರೆ ನೋಡಿ. ಈಗ ಇವ್ರನ್ನ ರೆಡಿ ಮಾಡಿ ಎಲ್ಲ ಬೇರೆ ವಸ್ತ್ರ ಹಾಕಿ ಪೂಜೆ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಈ ಹೂವು ನೋಡಿ, ನಮ್ಮ ಶಿವಪ್ಪನ ಹೂವು ತುಂಬಾ ಇಷ್ಟ ಅವ್ರಿಗೆ. ನಮ್ಮ ಶಿವಪ್ಪನಿಗೆ ಈ ಹೂವು ತುಂಬಾ ಇಷ್ಟ. ಸೊ ಇದ್ರ ಹೆಸರು ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನು ಹೇಳ್ತಾರೋ ಅಂತ. ಸೊ ಕಮೆಂಟ್ ಮಾಡಿ ಏನು ಹೇಳ್ತಾರೆ ಅಂತ ಈ ಹೂವನ್ನ. ಸೊ ಫ್ರೆಂಡ್ಸ್, ನಮ್ಮ ಶಿವಪ್ಪನಿಗೆ ಈ ಹೂವು ತುಂಬಾ ಇಷ್ಟ. ಸೊ ಅದಕ್ಕೆ ನಾನಲ್ಲಿ ಹುಡುಕಿ ಕಿತ್ಕೊಂಡ್ಬಂದೆ ಈ ಹೂವನ್ನ. ನೋಡಿ, ನಮ್ಮ ತುಳಸಿ ಗಿಡದಿಂದ ಸ್ಟಾರ್ಟ್ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಇದು ತುಳಸಿ ಗಿಡ. ಇನ್ನೊಂದು ತುಳಸಿ ಗಿಡ ನೋಡಿ. ಸೊ ಒಳಗಡೆಯಿಂದ ತೋರಿಸ್ತೀನಿ ಸ್ಟಾರ್ಟಿಂಗ್ ಪೂಜೆ ಮಾಡಿದ್ದೀನಿ ಅಂತ. ಸೊ ಫ್ರೆಂಡ್ಸ್, ರಂಗೋಲಿ ನನಗೆ ಅಷ್ಟು ಚೆನ್ನಾಗಿ ಹಾಕೋಕ್ಕೆ ಬರಲ್ಲ. ಸೊ ನೋಡಿ, ನಮ್ಮ ಮುದ್ದು ಕೃಷ್ಣ, ನಮ್ಮ ಶಿವಪ್ಪ ನೋಡಿ. ಸೊ ಈ ಥರ ಇದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಪೂಜೆ ಮಾಡಿದ್ದೀನಿ. ನನಗಂತೂ ಪೂಜೆ ಮಾಡೋದು ತುಂಬಾ ಇಷ್ಟ. ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಪೂಜೆ ಮಾಡಿದ್ರೆ. ಸೊ ನೋಡಿದ್ರಲ್ಲ, ಸೋಮವಾರ ನಾನು ಪೂಜೆ ಮಾಡ್ತೀನಿ ಅಂತ. ಸೊ ಮನೆ ಮೇಲ್ಗಡೆ ಹೇಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ಫ್ರೆಂಡ್ಸ್, ಇದು ನಮ್ಮ ಮನೆ ಮೇಲ್ಗಡೆ ತೋರಿಸ್ತೀನಿ. ಗಿಡ ಕೂಡ ತುಂಬಾ ಇದೆ ಸ್ವಲ್ಪ. ಸೊ ಬನ್ನಿ ತೋರಿಸ್ತೀನಿ. ಸೊ ನೋಡಿ, ಚಿಕ್ಕ ಚಿಕ್ಕ ಗಿಡ ಎಲ್ಲ ಅಂಟಿಸಿದ್ದೀವಿ ನಾವು. ಇದು ಹೂವು ಗಿಡ, ದಾಸವಾಳ ಹೂವು ಇದೆಲ್ಲ ಅದ್ರ ಗಿಡ ಆಯಿತು. ದಾಸವಾಳ ಹೂವು. ಸೊ ಅಷ್ಟು ತುಂಬ ಏನಿಲ್ಲ, ಚಿಕ್ಕ ಚಿಕ್ಕ ಗಿಡ ಆಗಲಿಲ್ಲ. ಇದು ಪಪ್ಪಾಯ ಗಿಡ, ಹೂವು ಕೂಡ ಬಿದ್ದಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಚಿಕ್ಕ ಚಿಕ್ಕ ಗಿಡಗಳು. ಸೊ ಇಲ್ಲೊಂದು ಗಿಡ ಇದೆ, ಬನ್ನಿ ತೋರಿಸ್ತೀನಿ. ಸೊ ನೋಡಿ, ಇಲ್ಲೊಂದು ಗಿಡ ಇದೆ. ನಂಗೆ ಗಿಡಗಳಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ್. ಹೂಗಳ ಗಿಡ ಅಂದರೆ ನಂಗೆ ತುಂಬಾ ಇಷ್ಟ. ಸೊ ಫ್ರೆಂಡ್, ನೋಡೋದಲ್ಲ, ಮನೆ ಮೇಲ್ಗಡೆ ಈ ಥರ ಇದೆ ನಮಗೆ. ಅವನು ಈಗ ತುಳು ಒಂದು ಮಗ ತುಂಬಾ ತೀಟೆ ಫ್ರೆಂಡ್ಸ್. ನೋಡಿ ಹೇಗೆ ಆಡ್ತಾ ಇದ್ದಾನೆ. ಸೊ ಮನೆ ಮೇಲ್ಗಡೆ ಈ ಥರ ಇದೆ ನೋಡಿ. ಮೇಲ್ಗಡೆ ಒಂದು ಬಾತ್ರೂಮ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ನೋಡಿ, ಸೊ ಬಟ್ಟೆ ಒಣಗಾಕ ಬಂದಿದೆ, ಅದಕ್ಕೆ ಕ್ಲಿಪ್ ತಂದ್ಕೊಟ್ಟು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾನೆ. ಅಷ್ಟು ತೀಟೆ ಅಂದರೆ
ಏನೇಗಿದ ಸೊ ಫ್ರೆಂಡ್ಸ್ ನೋಡ್ದಲ್ಲ, ನನ್ನ ಬ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮನೆ ಮೇಲ್ಗಡೆ ಯಾವ ಥರ ಇದೆ ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಲಾಸ್ಟ್ ತನಕ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ನೋಡೋಣ ನೆಕ್ಸ್ಟ್ ವಿಡಿಯೋದೆ. ಜೈ ಜಗನ್ನಾಥ್.